ಕೊಬ್ಬರಿ ಹೋಳಿಗೆ ಮಾಡಿ ಕೊಡು ಪೂಜಕ. ನೋಡಮ್ಮ. ಕೊಬ್ಬರಿನ ತುರಿದು ಈ ತರ ಮಿಕ್ಸಿಗೆ ಹಾಕೋಬೇಕು. ಬೆಲ್ಲ ಇರುತ್ತಲ್ಲ, ಬೆಲ್ಲನ ಈ ತರ ನೀಟಾಗಿ ಹೆರ್ಚ್ಕೊಳ್ಬೇಕು. ಒಂದು ಕಡಾಯಿ ತಗೋಬೇಕು. ಕಡಾಯಿಯಲ್ಲಿ ಕೊಬ್ಬರಿನ ಮಿಕ್ಸರ್ಗೆ ಹಾಕೊಂಡಿರ್ತೀವಲ್ಲ ಅದನ್ನ ಈ ಕಡಾಯೆಲ್ಲ ಹಾಕ್ಬೇಕು. ಇದಕ್ಕೆ 1 ಚಮಚ ತುಪ್ಪ. ಇದು ಕೊಬ್ಬರಿ ಡ್ರೈ ಆಗೋವರೆಗೂ ಚಂದ ಈ ಥರ ತಿರುಬೇಕು. ಇವಾಗ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಎರಡನ್ನ, ಕೊಬ್ಬರಿ ಮತ್ತು ಬೆಲ್ಲ. ಯಾಲಕ್ಕಿ, ಜಾಜಿಕಾಯಿ, ಒಣ ಶುಂಠಿ ಕುಟ್ಟಿ ಹಾಕೋಬೇಕು. ಗಟ್ಟಿ ಆಗಬೇಕು ಅಲ್ಲಿವರೆಗೂ ಇದನ್ನ ತಿರುಗಬೇಕು. ಇದು ನೀಟಾಗಿ ಫ್ರೈ ಆದಮೇಲೆ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ಉಂಡೆ ಥರ ಮಾಡ್ಕೋಬೇಕು. ಉಂಡೆ ಥರ ಮಾಡ್ಕೊಂಡಾದ್ಮೇಲೆ ಗೋಧಿಟ್ಟು ನಾದ್ಕೋಬೇಕು. ಗೋಧಿಟ್ಟು ನಾದ್ಕೊಂಡಾದ್ಮೇಲೆ ಅದು ಫಿಲ್ಲಿಂಗು ಗೋಧಿಟ್ಟು ಒಳಗಡೆ ಹಾಕಿ ಈ ಥರ ನೀಟಾಗಿ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಚಪಾತಿ ತಟ್ತೀವಲ್ಲ ಅದೇ ಥರ ತಟ್ಟಿ ಹಂಚ್ ಮೇಲೆ ಸುಡಬೇಕು ನೀಟಾಗಿ. ಸುಟ್ಟಾದ್ಮೇಲೆ ಈ ಥರ ರೆಡಿ ಆಗುತ್ತೆ ನೋಡಿ ಕೊಬ್ಬರಿ ಹೋಳಿಗೆ. ಸಖತ್ತಾಗಿರುತ್ತೆ ತುಪ್ಪದ ಜೊತೆ ತಿಂದರೆ. ಇಟ್ಸ್ ವೆರಿ ಟೇಸ್ಟಿ.